ಇನ್ನು ಜನಿವಾರ ತೆಗೆಸಿದ್ದು ಉದ್ದೇಶಪೂರ್ವಕ ಘಟನೆ ಅಂತ ಅನ್ನಿಸ್ತಾ ಇದೆ. ತನಿಖೆ ನಡೆಸಿ ಕ್ರಮ ವಹಿಸುವಂತೆ ಪರೀಕ್ಷಾ ಪ್ರಾಧಿಕಾರ ಪತ್ರ ಬರೆದಿದೆ. ಬೆಂಗಳೂರು ನಗರ ಡಿಸಿಗೆ ಪರೀಕ್ಷಾ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದ ಸಿಬ್ಬಂದಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸದಂತೆ ಸೂಚನೆ ನೀಡಿದ್ವಿ. ಈಗಾಗಲೇ ಸೂಚನೆ ನೀಡಿದ್ರೂ ಕೂಡ ಜನಿವಾರ ತೆಗೆಸಿದ್ದಾರೆ. ಅಂದ್ರೆ ಇದು ಉದ್ದೇಶಪೂರ್ವಕ ಅಂತ ಅನ್ನಿಸ್ತಾ ಇದೆ. ವಸ್ತ್ರ ಸಂಹಿತೆ ಅಧಿಕಾರಿಗಳನ್ನ ನೇಮಿಸಿದ್ರೂ ಕೂಡ ಘಟನೆ ಆಗಿದೆ. ಜನಿವಾರ ತೆಗೆಸಿದ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಪರೀಕ್ಷಾ ಪ್ರಾಧಿಕಾರ ಪತ್ರವನ್ನ ಬರೆದಿದೆ. ಬೆಂಗಳೂರು ನಗರ ಡಿಸಿಗೆ ಪರೀಕ್ಷಾ ಪ್ರಾಧಿಕಾರದಿಂದ ಪತ್ರವನ್ನ ಬರೆಯಲಾಗಿದೆ. ಇಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ನಂತರ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಪರೀಕ್ಷಾ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದ್ದಂತಹ ಸಿಬ್ಬಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೇಲ್ನೋಟಕ್ಕೆ ಉದ್ದೇಶಪೂರ್ವಕ ಅಂತ ಅನ್ನಿಸ್ತಾ ಇದೆ. ಅದರಿಂದಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ಪ್ರಾಧಿಕಾರದಿಂದ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶಪ್ಪನವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿನಯ್, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಬಾರಿ ಗೊಂದಲ ಆಗ್ತಾ ಇತ್ತು ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿನ್ನೆಲೆಯಲ್ಲಿ ವಸ್ತ್ರ ಸಂಹಿತೆ ಅಧಿಕಾರಿಗಳನ್ನು ಕೂಡ ನೇಮಿಸಲಾಗಿತ್ತು ಈ ಗೊಂದಲಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿನೇ. ಬಟ್ ಈ ಬಾರಿ ಕೂಡ ಮತ್ತೆ ಗೊಂದಲ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗಿದೆ ಈ ಜನಿವಾರ ತೆಗೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಮಂತ್, ಪ್ರಸಕ್ತ ಸಾಲಿನಲ್ಲಿ 2026ನೇ ಸಾಲಿನ ಸಿಇಟಿ ಪರೀಕ್ಷೆ 2 ದಿನ ಅಂದರೆ ನಿನ್ನೆ ಮತ್ತು ಇವತ್ತು ನಡೀತಾ ಇರುವಂಥ ಪರೀಕ್ಷೆಗಳು ಪ್ರಮುಖವಾಗಿ 3,30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇರೋದ ಹಿನ್ನೆಲೆಯಲ್ಲಿ 745 ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಲಾಗಿದೆ. ಈ 745 ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಬ್ಬರನ್ನ ವಸ್ತ್ರ ಸಂಹಿತೆ ಅಧಿಕಾರಿ ಅಂತಲೇ ನೇಮಕ ಮಾಡಿದೆ. ಯಾಕೆಂದ್ರೆ ಕಳೆದ ವರ್ಷ ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು, ಜೊತೆಗೆ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಠಿಣ ನಿಯಮಗಳನ್ನು ತೆಗೆದುಕೊಂಡಿತ್ತು. ಟಿವಿ9 ಕೂಡ ಕಳೆದ 2 ದಿವಸದ ಹಿಂದೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಬಾರಿ ಯಾವುದೇ ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳು ತೆಗೆಸಬಾರದು, ಜೊತೆಗೆ ಮಾಂಗಲ್ಯ ಆಗಿರ್ಬೋದು, ಜನಿವಾರ ಆಗಿರ್ಬೋದು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ಸಮಗ್ರವಾದ ಒಂದು ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ತರಬೇತಿಯನ್ನು ಕೂಡ ಕೊಡಲಾಗಿತ್ತು. ಇಷ್ಟೆಲ್ಲ ತರಬೇತಿಯನ್ನು ನೀಡಿ ಜನಿವಾರವನ್ನು ತೆಗೆಸಬೇಡಿ, ಮಾಂಗಲ್ಯವನ್ನು ತೆಗೆಸಬೇಡಿ ಅನ್ನೋ ಸೂಚನೆ ಕೊಟ್ಟಿದ್ರು ಕೂಡ ಸದ್ಯಕ್ಕೆ ಬೆಂಗಳೂರಿನ ಕೃಪಾನಿಧಿ ಕಾಲೇಜಿನ 3 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಕ್ಕೆ ಬಂದಿದ್ದಂತಹ 3 ವಿದ್ಯಾರ್ಥಿಗಳಿಗೆ ಮೊದಲ ದಿನದ ಮೊದಲ ಪರೀಕ್ಷೆ ಭೌತಶಾಸ್ತ್ರದ ಪರೀಕ್ಷೆಯನ್ನು ಬರೆಯಬೇಕಾದಂಥ ವಿದ್ಯಾರ್ಥಿಗಳಿಗೆ ಜನಿವಾರವನ್ನು ತೆಗೆಸಿ ಸಿಬ್ಬಂದಿಗಳು ಒಳಗೆ ಕಳಿಸಿದ್ದಾರೆ. ಜನಿವಾರವನ್ನು ತೆಗೆದೇ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆ ಒಳಗಡೆ ನಾವು ಕಳಿಸೋದು ಕೇಂದ್ರದ ಒಳಗಡೆ ಕಳಿಸಲ್ಲ, ಇಲ್ಲ ಅಂದರೆ ಮನೆಗೆ ಹೋಗಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಪೋಷಕರಿಗೆ ಕಾಲ್ ಮಾಡಿದಂಥ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಾಲೇಜಿನಲ್ಲಿ ಜನಿವಾರವನ್ನು ತೆಗೆಯೋದಕ್ಕೆ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಪೋಷಕರು ಕೂಡ ಆ ಸಮಯದಲ್ಲಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಪರೀಕ್ಷೆಯನ್ನು ಬರೀರಿ, ಮುಂದೆ ನಾವು ನೋಡೋಣ ಅನ್ನೋಂಥ ಕಾರಣಕ್ಕೆ. ಹೀಗಾಗಿ ವಿದ್ಯಾರ್ಥಿಗಳು ಮೊದಲ ಪರೀಕ್ಷೆಯನ್ನು ಜನಿವಾರ ತೆಗೆದಿಟ್ಟು ಪರೀಕ್ಷೆಯನ್ನು ಎದುರಿಸಿದ್ರು. ಇದಾದ ಬಳಿಕ ಪೋಷಕರು ಕೂಡ ಸಾಕಷ್ಟು ಮಟ್ಟದಲ್ಲಿ ಕಾಲೇಜ್ ಮುಂದೆ ಗಲಾಟೆಯನ್ನು ಮಾಡಿದ್ರು. 2ನೇ ಪರೀಕ್ಷೆಗೆ ಅವಕಾಶ ಕೊಟ್ಟರು. ಇವತ್ತಿನ ಪರೀಕ್ಷೆಗೂ ಕೂಡ ಜನಿವಾರವನ್ನು ಧರಿಸಿಕೊಂಡು ವಿದ್ಯಾರ್ಥಿಗಳು ಬರೆದಿದ್ದಾರೆ. ಆದರೆ ಇದು ಧಾರ್ಮಿಕ ಹಕ್ಕಿಗೆ ಧಕ್ಕೆ ತಂದಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ ಪೋಷಕರು ವಿರೋಧವನ್ನು ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಬಗ್ಗೆ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇದಾದ ಬಳಿಕ ಕೆಇಎಸ್ಎಲ್ ಕೂಡ ಈ ಬಗ್ಗೆ ನಗರ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಪ್ರತಿ ಜಿಲ್ಲಾ ಕೇಂದ್ರದ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ಆ ಜಿಲ್ಲಾಧಿಕಾರಿಗಳು ಈ ಪರೀಕ್ಷೆಗಳಿಗೆ ಜವಾಬ್ದಾರಿಯಾಗಿರ್ತಾರೆ. ಹೀಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ, ಜೊತೆಗೆ ಸಾಕಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ, ವಸ್ತ್ರ ಸಂಹಿತೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ. ಇಷ್ಟಾದರೂ ಕೂಡ ಈ ರೀತಿಯಾಗಿ ಬೆಂಗಳೂರಿನ ಒಂದು ಕೃಪಾನಿಧಿ ಕಾಲೇಜಿನಲ್ಲಿ ಈ ರೀತಿಯಾದ ಘಟನೆ ಆಗಿದೆ. ಈ ಬಗ್ಗೆ ನೀವು ಸಮಗ್ರವಾಗಿ ಒಂದು ತನಿಖೆಯನ್ನು ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಬಗ್ಗೆ ಕ್ರಮವನ್ನು ವಹಿಸಿ ಈ ಬಗ್ಗೆ ಒಂದು ವರದಿಯನ್ನು ನೀಡುವಂತೆ ಕೆಇಎ ಕೂಡ ಈಗ ಪತ್ರವನ್ನು ಬರೆದು ನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದಾದ ಬಳಿಕ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ದ ಹಾಗೆ ಕೃಪಾನಿಧಿ ಕಾಲೇಜು ಕೂಡ ಎಚ್ಚೆತ್ತುಕೊಂಡಿದೆ. ತಮ್ಮ ಹಂತದಲ್ಲಿ ಅಂದ್ರೆ ಯಾರು ಈ ಸಿಬ್ಬಂದಿಗಳು ನಿನ್ನೆ ವಿದ್ಯಾರ್ಥಿಗಳಿಗೆ ಜನಿವಾರವನ್ನು ತೆಗೆಸಿದಂತಹ 3 ಗಿರಿಜಮ್ಮ, ಸವಿತಾ ಮತ್ತು ಆರ್ ಸುಧಾಕರ್ ಅನ್ನುವಂತಹ 3 ಜನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿದೆ. ಬೆಳಗ್ಗೆ ಟಿವಿ9 ಕೂಡ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು. ಸುದ್ದಿ ಪ್ರಸಾರದ ಬಳಿಕ ಈಗ 3 ಜನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ಅವರನ್ನ ತನಿಖೆಗೆ ಕೂಡ ಒಳಪಡಿಸಿದ್ದಾರೆ. ತನಿಖೆಗೆ ಹಾಜರಾಗಬೇಕು, ಏನೇ ಘಟನೆಗಳು ಮಾಹಿತಿಗಳು ಸಂಬಂಧಪಟ್ಟಾಗಿ ಮಾಹಿತಿಗಳನ್ನು ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೃಪಾನಿಧಿ
ಕೃಪಾನಿಧಿ ಕಾಲೇಜು ಕೂಡ ಮತ್ತೊಂದು ಕಡೆ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಕೆಇಎ ಕೂಡ ವಿಚಾರಣೆಯನ್ನು ಮಾಡ್ತಾ ಇದೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಏನಾಗಿದೆ, ಏನು ವಾಸ್ತವದಲ್ಲಿ ಘಟನೆಗಳಾಗಿದೆ ಅನ್ನೋಂಥ ಸಂಬಂಧಪಟ್ಟ ಹಾಗೆ ಕ್ರಮ ವಹಿಸೋದಕ್ಕೆ ಮುಂದಾಗಿದೆ. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಕೃಪಾನಿಧಿ ಕಾಲೇಜು ಕೂಡ ಆರಂಭದ ಹಂತದಲ್ಲಿ 3 ಜನ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿ ತನಿಖೆಗೂ ಕೂಡ ಮುಂದಾಗಿರುವಂಥದ್ದು. ಶಮಂತ್, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.